ಶ್ರಾದ್ದದೇವ ಅಂತ ವೈವಸ್ವತ ಮನುವಿಗೆ ಹೆಸರು. ವೈವಸ್ವತ ಮನುವಿನ ಆವಿರ್ಭಾವ ಅಂದರೆ ಸೂರ್ಯವಂಶದ ಕಥೆಯನ್ನು ಈ ಶ್ರಾದ್ದಕಲ್ಪದ ಆರಂಭದಲ್ಲಿ ಹರಿವಂಶ ಪುರಾಣ ಆರಂಭಿಸಿದೆ. ಸೂರ್ಯನಿಗೆ ಮೊದಲು ಸಂಜ್ಞಾದೇವಿಯಲ್ಲಿ 3 ಜನ ಮಕ್ಕಳು ಆವಿರ್ಭವಿಸಿದರು. ಮತ್ತು ಛಾಯಾದೇವಿಯಲ್ಲಿ ಸಾವರ್ಣಿಮನು ಮತ್ತು ಶನೈಶ್ಚರನ ಆವಿರ್ಭಾವವಾಯಿತು ಅಂತ ಇಷ್ಟು ಕಥೆ. ಅದಾದ ಮೇಲೆ ಯಮನಿಗೂ ಶನೈಶ್ಚರನಿಗೂ ಉಂಟಾದಂತಹ ತಾಕಲಾಟ, ಆ ನಿಮಿತ್ತವಾಗಿ ಉಂಟಾದ ಗಲಾಟೆ, ತಾಯಿಯಲ್ಲಿ ಉಂಟಾದಂತಹ ಒಂದು ರೀತಿಯ ಪಕ್ಷಪಾತ ಧೋರಣೆ, ಈ ಕಾರಣದಿಂದಾಗಿ ಯಮದೇವನ ಕಾಲು ಹೋಗುವಂತಹ ಪ್ರಸಂಗ ಬಂದದ್ದು. ಕೊನೆಗೆ ಸೂರ್ಯನ ಅನುಗ್ರಹದಿಂದ ಯಮದೇವನ ತಪಸ್ಸಿನ ಬಲದಿಂದ ಆತನಿಗೆ ಮತ್ತೆ ಕಾಲು ಬೆಳೆದದ್ದು. ಇಷ್ಟು ಘಟನೆ ನಡೆಯಿತು. ಅಂತೂ ಇಷ್ಟು ಘಟನೆಯಿಂದ ಸೂರ್ಯದೇವ ತನ್ನ ಸಂಸಾರದ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾನೆ. ತಾನು ಸೀದಾ ತನ್ನ ಪತ್ನಿಯ ತವರು ಮನೆಯಾದ ತ್ವಷ್ಟೃ ಪ್ರಜಾಪತಿಯ ಗೃಹವನ್ನು ಕುರಿತು ಸಾಗಿದ್ದಾನೆ. ಮಾವನಾದ ತ್ವಷ್ಟೃವಿನಲ್ಲಿ ಪ್ರಶ್ನಿಸಿದ, ನನ್ನ ಪತ್ನಿಯಾದಂತಹ ಸಂಜ್ಞೆ ನಿನ್ನಲ್ಲಿ ಬಂದಿರಬೇಕಲ್ವಾ ಅಂತ. ಆಗ ತ್ವಷ್ಟೃ ಕೇಳಿದ, ಬಂದದ್ದು ಹೌದು, ಆದರೆ ನಾನು ಆಕೆಯ ಹತ್ರ ಕೇಳಿದೆ, ಪತಿಯಾದ ಸೂರ್ಯನಿಗೆ ಹೇಳಿ ಬಂದಿದೆಯೋ ಹಾಗೇ ಬಂದಿದೆಯೋ ಅಂತ ಪ್ರಶ್ನಿಸಿದೆ. ಆಕೆ ಪತಿದೇವನಿಗೆ ಹೇಳಲಿಲ್ಲ. ಅವರ ಜೊತೆ ಸಂಸಾರ ನಡೆಸಿದೆ. ಸಂಸಾರದ ಫಲವಾಗಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗುವಿಗೆ ತಾಯಿಯಾಗಿದ್ದೇನೆ. ವಿವಾಹದ ಸಂದರ್ಭದಲ್ಲಿ ನನಗೆ ಕೊಟ್ಟ ಆದೇಶ ಏನು? ಧರ್ಮ ಪ್ರಜಾ ಸಂಪತ್ತ್ಯರ್ಥಂ ಇಮಾಂ ಕನ್ಯಾಂ ಸಂಪ್ರದದೆ. ಧರ್ಮದ ವೃದ್ಧಿಗೆ ಮತ್ತು ಧಾರ್ಮಿಕವಾದ ಸಂತತಿಯನ್ನು ಕೊಡುವುದಕ್ಕೋಸ್ಕರ ನನ್ನನ್ನು ವಿವಾಹ ಮಾಡಿಕೊಟ್ಟದ್ದು. ಸಂತತಿಯನ್ನು ಧಾರ್ಮಿಕವಾದ ಹೆಣ್ಣು ಗಂಡು ಸಂತತಿಯನ್ನು ಕೊಟ್ಟಿದ್ದೇನೆ. ಇನ್ನು ಪತಿದೇವರ ಸೇವೆಗೋಸ್ಕರ ಅಂತ ನಾನು ನನ್ನ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಜೀವಶಕ್ತಿಯನ್ನು ತುಂಬಿಸಿ ಹೊರಟು ಬಂದಿದ್ದೇನೆ. ನನಗೆ ಅವರ ಜೊತೆಗೆ ಸಂಸಾರ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಆ ಮಗಳು ಹೇಳಿದಾಗ, ನಾನು ಹಾಗಾದರೆ ನಮ್ಮ ಮನೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಅವಳು ಹಿಂದೆ ನಿನ್ನ ಮನೆಗೇ ಬಂದಿದ್ದಾಳೆ ಅಂತ ಅಂದುಕೊಂಡಿದ್ದೆ, ಉಳಿದ ವಿಷಯ ನನಗೆ ಗೊತ್ತಿಲ್ಲ ಅಂತ ತಂದೆ ಹೇಳಿದ. ತಂದೆಯ ಮಾತನ್ನು ಕೇಳಿ ಸೂರ್ಯ ತನ್ನ ನಿಜವಾದ ದೃಷ್ಟಿಯನ್ನು ಬೀರಿದ. ಅಲ್ಲಿ ತನಕ ತನ್ನ ದೃಷ್ಟಿಯನ್ನು ಮುಚ್ಚಿಕೊಂಡಿದ್ದ. ಮನೆಯಲ್ಲೇ ಆದ ಪತ್ನಿ ಮಾರ್ಪಾಟು ಅನ್ನುವ ವಿಷಯವೂ ಗೊತ್ತಾಗದೇ ಇದ್ದ ಹಾಗೆ ಇದ್ದಂತಹ ಸೂರ್ಯ ಈಗ ತನ್ನ ದೃಷ್ಟಿಯನ್ನು, ದಿವ್ಯ ದೃಷ್ಟಿಯನ್ನು ಬೀರಿದ. ಅವನಿಗೆ ಅರ್ಥವಾಯಿತು, ತನ್ನ ಪತ್ನಿಯಾದಂತಹ ಸಂಜ್ಞಾದೇವಿ ಯಾವಾಗ ತಂದೆ ತನ್ನ ಮನೆಗೆ ಸೇರಿಸಿಕೊಳ್ಳಲಿಲ್ಲ, ಆವಾಗ ತಾನು ಉತ್ತರ ಕುರುಜಾಂಗಲ ದೇಶಕ್ಕೆ ಹೋಗಿ ಅಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ತಪಶ್ಚರ್ಯೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ದಾಳೆ. ಅಂದರೆ ಮನುಷ್ಯರಾಗಿಯೇ ತಪಸ್ಸು ಮಾಡಿದರೆ ಕಿರಿಕಿರಿ ಜಾಸ್ತಿ, ಹಸುವಾಗಿ ತಪಸ್ಸು ಮಾಡಿದರೆ ಎಲ್ಲಿಯಾದರೂ ಕಸಾಯಿಖಾನೆಗೆ ಎಳ್ಕೊಂಡು ಹೋಗ್ತಾರೋ ಅಂತ ಈ ದೇಶದಲ್ಲಿ ಆ ಕಾಲದಲ್ಲೂ ಸಮಸ್ಯೆಗಳಿದ್ದುವು. ಅದಕ್ಕೋಸ್ಕರ ತಾನು ಕುದುರೆಯ ರೂಪದಲ್ಲಿ, ಸಾಮಾನ್ಯವಾಗಿ ಹೆಣ್ಣು ಕುದುರೆಯನ್ನು ಮುಟ್ಲಿಕ್ಕೆ ಬರಲಾರರು ಅಂತ ಆಲೋಚನೆ ಮಾಡಿ ತಾನು ಅಶ್ವೀ ಅನ್ನುವ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ಇಷ್ಟಾದ ಕೂಡಲೇ ಸೂರ್ಯ ಹೇಳಿದ, ನನ್ನ ಪತ್ನಿ ಅಲ್ಲಿದ್ದಾಳೆ, ನಾನು ಅಲ್ಲಿಗೆ ಹೊರಡುವವನಿದ್ದೇನೆ ಅಂತ ಹೇಳಿದ. ಆವಾಗ ಮಾವ ತ್ವಷ್ಟೃ ಪ್ರಜಾಪತಿ ಹೇಳ್ತಾನೆ, ನೀನು ಬೇಸರಿಸಿಕೊಳ್ಬಾರ್ದು, ನಾನು ಮಾವನಾಗಿ ಒಂದು ಸಂದೇಶವನ್ನು ನಿನಗೆ ಕೊಡಬೇಕಾದದ್ದು ಕರ್ತವ್ಯ. ಅಂದರೆ ಹೆಣ್ಣು ಕೊಟ್ಟಂತಹ ಮಾವನಿಗೆ ಕೆಲವು ಜವಾಬ್ದಾರಿಗಳು ಇರ್ತವೆ. ಯಾಕಂದರೆ ಮಾವ ಅಷ್ಟು ದೀರ್ಘಕಾಲ ಸಂಸಾರ ನಡೆಸಿದವ, ಇವರೀಗ ಹೊಸದಾಗಿ ಸಂಸಾರವನ್ನು ಪ್ರಾರಂಭ ಮಾಡ್ತಾ ಇರುವವರು. ಸಂಸಾರದಲ್ಲಿ ಸತಿಪತಿಯರ ಮಧ್ಯದಲ್ಲಿ ಯಾವ ಯಾವ ಭಾವಗಳು, ಮಾತುಗಳಿಗಿಂತ ಮುಖ್ಯವಾಗಿ ಭಾವಗಳು ಎಷ್ಟು ಎಡವಟ್ಟು ಮಾಡಿಬಿಡ್ತಾವೆ ಅನ್ನುವುದನ್ನೆಲ್ಲ ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ಮಾವಂದಿರು. ಆದ್ದರಿಂದ ಮಾವನಿಗೆ ಕೆಲವು ಅಧಿಕಾರ ಇದೆ, ಇವರಿಗೆ ಸಲಹೆ ಸೂಚನೆಗಳನ್ನು ಕೊಡುವ ಅಧಿಕಾರಗಳುಂಟು. ಆ ನಿಟ್ಟಿನಿಂದ ಮಾವ ಹೇಳ್ತಾನೆ, ನನ್ನ ಮಗಳು ತುಂಬ ಹೊಂದಿಕೊಂಡು ಹೋಗತಕ್ಕಂಥ ಸ್ವಭಾವ ಅವಳದ್ದು. ಆದರೆ ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಹೊಂದಿಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಆಕೆಯಲ್ಲಿ ಮಾತ್ರ ದೋಷವನ್ನು ನಾನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಪತಿಯಾಗಿ ನಿನ್ನಲ್ಲೂ ಕೆಲವು ದೋಷಗಳನ್ನು ಅಥವಾ ಸರಿಪಡಿಸಿಕೊಳ್ಳಬೇಕಾದ ಅಂಶಗಳನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಹಾಗೆ ನಿನಗೆ ಏನು ಅನ್ನಿಸ್ತದೆ ಅಂತ ಕೇಳ್ತಾನೆ. ನೋಡಿ, ಮಾವ ಮಾತಾಡುವಾಗ ತುಂಬ ಜಾಗೃತೆಯಾಗಿ ಅಳಿಯನ ಹತ್ರ ಮಾತಾಡಬೇಕು. ನಿನ್ನದು ತಪ್ಪಿದೆ, ಸರಿ ಮಾಡಬೇಕು ಅಂತ ಹೇಳಿದರೆ ಈ ಅಳಿಯ ಒಪ್ಪಿಕೊಳ್ಳುವುದಿಲ್ಲ. ಈ ಮೂಗಿನ ಕೆಳಗೆ ಮೀಸೆ ಬಂದ ಕೂಡಲೇ ಕೆಲವು ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಆದ್ದರಿಂದ ಆತನಲ್ಲಿ ಮಾತಾಡಿಸುವಾಗ ಸ್ವಲ್ಪ ಪರಸ್ಪರ ಆತ್ಮಾವಲೋಕನವನ್ನು ನಡೆಸಿಕೊಳ್ಬೇಕು ಸಂಸಾರ ಸರಿಯಾಗುವುದಕ್ಕೋಸ್ಕರ.
ಸೂರ್ಯ ಹೇಳ್ತಾನೆ, ನೀವು ಮಾವಂದಿರು ಕಾಲೇ ಕಾಲೇ ಚ ಸಂದೇಶಂ ವಕ್ತುಮರ್ಹಸಿ ಮಾನದ ಅಂತ ವಿವಾಹ ಕಾಲದಲ್ಲೇ ಉಂಟು. ಕಾಲಕಾಲದಲ್ಲಿ ಸಂದೇಶವನ್ನು ಕೊಡುವುದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಆದ್ದರಿಂದ ನೀವು ನಮ್ಮಿಬ್ಬರ ದಾಂಪತ್ಯದ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ನನಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ಅವಕಾಶ ಸಿಕ್ಕಿತು ತ್ವಷ್ಟೃ ಪ್ರಜಾಪತಿಗೆ. ತ್ವಷ್ಟೃ ಹೇಳಿದ, ಹಾಗಾದರೆ ಒಂದು ಪ್ರಮುಖವಾದ ಅಂಶ ಏನು ಅಂದರೆ, ನಿನ್ನ ಶರೀರ ಈ ಕೆಳಗಿನಿಂದ ಮೇಲಿನ ತನಕ ಎಷ್ಟೋ ಅಷ್ಟೇ ಎಡದಿಂದ ಬಲಕ್ಕಿದೆ ಅಲ್ವಾ, ಅದನ್ನು ಸ್ವಲ್ಪ ಸರಿಪಡಿಸಿಬಿಡಬೇಕು. ದಾಂಪತ್ಯದ ವಿಷಯದಲ್ಲಿ ಶರೀರ ಸ್ಫುರದ್ರೂಪವಾಗಿರುವುದು ಅನ್ನುವುದು ಒಂದು ಬಹಳ ಮುಖ್ಯವಾದ ವಿಷಯ. ಎರಡನೇ ಅಂಶ ಏನು ಅಂದರೆ, ಸಿಕ್ಕಾಬಟ್ಟೆ ಬಿಸಿ ಆಯಿತು. ನಿನ್ನ ಹತ್ತಿರಕ್ಕೆ ಬಂದರೆ ಅವರ ತಲೆ ಕೂದಲು ಒಣಗಿ ಹೋಗುವಷ್ಟು, ಸುಟ್ಟು ಹೋಗುವಷ್ಟು ಬಿಸಿಯಾಗಿದೆ. ಆದ್ದರಿಂದ ಇದನ್ನೂ ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಸೂರ್ಯ ಹೇಳ್ತಾನೆ, ನನ್ನ ಸ್ವರೂಪ ಹೀಗೆ, ಹುಟ್ಟುಗುಣ ಗಟ್ಟ ಹತ್ತಿದ್ರು ಬಿಡೋಲ್ಲ ಅಂತ ಸಂಸ್ಕೃತದಲ್ಲಿ ಅದನ್ನು ಕರೀತಾರೆ ಸ್ವಭಾವಸ್ಯ ಅನಪಾಯಾತ್. ಸ್ವಭಾವ ಏನಿದೆ, ಹುಟ್ಟುಗುಣ ಇದೆ, ಅದನ್ನು ಏನು ಮಾಡಿದರೂ ಬಿಡುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ಇದಕ್ಕೇನು ಪರಿಹಾರ? ಅದಕ್ಕೆ ತ್ವಷ್ಟೃ ಹೇಳಿದ, ಹಾಗಾದರೆ ನಾನು ವ್ಯವಸ್ಥೆ ಮಾಡ್ತೇನೆ, ನೀನು ಸುಮ್ಮನೆ ನಿಂತುಕೊಂಡ್ರೆ ಸಾಕು. ನಿಂತುಕೊಂಡ್ರೆ ನಾನು ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಕೆತ್ತಿ ಕೆತ್ತಿ, ಈತ ವಿಶ್ವಕರ್ಮ ಅಲ್ವಾ, ಸ್ವತಃ ಇವತ್ತು ವಿಶ್ವಕರ್ಮ ಬ್ರಾಹ್ಮಣರ ಮೂಲ ಪುರುಷ ತ್ವಷ್ಟೃ ಪ್ರಜಾಪತಿ. ಆದ್ದರಿಂದ ಆತನದ್ದು ಶಿಲ್ಪ ಅನ್ನುವುದೇ ಆತನ ಮೂಲ ಕಸುಬು. ಆದ್ದರಿಂದ ದೇವಶಿಲ್ಪಿ ಇವ. ಆದ್ದರಿಂದ ನಿನ್ನನ್ನು ನಾನು ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಕೆತ್ತಿ ತೆಗೆದು ನಿನ್ನನ್ನು ಸ್ಫುರದ್ರೂಪವಾಗುವ ಹಾಗೆ ಮಾಡ್ತೇನೆ. ಇದೆಲ್ಲ ಹರಿವಂಶದ ಬಹಳ ಸುಂದರವಾದ ಕಥೆ. ನಮಗೆ ಕೇಳಿದರೆ ಚಿಕ್ಕ ಮಕ್ಕಳಿಗೆ ಹೇಳುವ ಕಥೆ ಇದ್ದಾಗಿದೆ, ಪಂಚತಂತ್ರ ಹೇಳ್ತಾ ಇದ್ದಾರೋ ಅಂತ ಅರಿಸುವ ಹಾಗೆ ಇದೆ ಕಥೆ. ಸರಿ, ಸೂರ್ಯ ನಿಂತ. ತ್ವಷ್ಟೃ ಪ್ರಜಾಪತಿ ತನ್ನ ಚಕ್ಕಣ ತೆಗೊಂಡು ಚಮ್ಮಟಿಯಿಂದ ಹೊಡೆದು ಆ ಶರೀರದಲ್ಲಿ ಎಲ್ಲಿ ಜಾಸ್ತಿ ಇದೆ ಅದೆಲ್ಲ ಕೆತ್ತಿ ಕೆತ್ತಿ ತೆಗೆದು ಒಂದಷ್ಟು ತೆಗೆದ. ಒಟ್ಟು ಸೂರ್ಯ ಎಷ್ಟಿದ್ದಾನೆ? ಆ ಇರುವ ಸೂರ್ಯನಲ್ಲಿ ಒಟ್ಟು 1/2 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಭಾಗವನ್ನು ಕೆತ್ತಿ ತೆಗೆದ. ಅಂದರೆ ಅರ್ಧಕ್ಕಿಂತ ಜಾಸ್ತಿ ಭಾಗವನ್ನು ಕೆತ್ತಿ ತೆಗೆದ. ಇನ್ನು ಸುಮಾರು ಉಳಿದದ್ದೆಷ್ಟು ಅಂದರೆ 45% ಮಾತ್ರ ಸೂರ್ಯ ಉಳಿದದ್ದು. ಸ್ಫುರದ್ರೂಪ ವ್ಯವಸ್ಥೆ ಆಯಿತು. ಕೆತ್ತಿ ಕೆತ್ತಿ ತೆಗೆದು ಒಂದು ರೌಂಡ್, ಒಂದು ಬಾಲ್ ಇದ್ದರೆ ಅದರಿಂದ ಕೆತ್ತಿ ಒಂದು ಪ್ರತಿಮೆ ಮಾಡಿದ ಹಾಗೆ. ಕೆಲವರು ಈ ಶಾಲಗ್ರಾಮದಲ್ಲಿ ಪ್ರತಿಮೆ ಎಲ್ಲ ಮಾಡ್ತಾರಲ್ವ, ವೃತ್ತಾಕಾರವಾಗಿದ್ದ ಶಾಲಗ್ರಾಮವನ್ನು ಕೆತ್ತಿ ತೆಗೆದು ಒಂದು ಪ್ರತಿಮೆಯನ್ನು ಮಾಡುವ ಹಾಗೆ ಸೂರ್ಯನಲ್ಲಿ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ. ಅಷ್ಟು ಮಾಡಿ ತೆಗೆದದ್ದು ಅಷ್ಟು ಉಂಟಲ್ಲ, ಇದರಿಂದ 2 ಅನುಕೂಲ ಆಯಿತು. ಒಂದು, ಸೂರ್ಯ ಎತ್ತರ ಎಷ್ಟಿದ್ನೋ ಅಡ್ಡಕ್ಕೂ ಅಷ್ಟಿದ್ದ ಅನ್ನೋದು ಹೋಯಿತು, ಒಂದು ಅಂಶ. ಎರಡನೇದ್ದು, ಸೂರ್ಯನಲ್ಲಿ ಸಿಕ್ಕಾಬಟ್ಟೆ ಇದ್ದ ಬಿಸಿಯೆಲ್ಲ ಇಲ್ಲಿ ಕೆತ್ತಿ ಕೆತ್ತಿ ತೆಗೆದದ್ರಲ್ಲಿ ಬಿಸಿ ಇದೆ, ಅದರಿಂದ ಅವನ ಬಿಸಿಯೂ ಕಡಿಮೆ ಆಯಿತು. ಹಾಗಾದರೆ ಆ ಕಾಲದಲ್ಲಿ ಸೂರ್ಯನ ಬಿಸಿಯನ್ನು ಜನರೂ ಸಹಿಸಿಕೊಳ್ಳಿಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿ ಇದ್ದ ಅಂತ ಅರ್ಥ. ಈಗ ತೆಗೆದು ಒಂದಷ್ಟು ತೆಗೆದದ್ರಿಂದ ಲೋಕಕ್ಕೆ ಕ್ಷೇಮವಾಯಿತು, ಜೊತೆಗೆ ಸಂಜ್ಞೆಗೆ ಇನ್ನೂ ಸಂಸಾರ ನಡೆಸುವುದಕ್ಕೆ ಅನುಕೂಲ ಆಯಿತು. ಕೆತ್ತು ತೆಗೆದದ್ದನ್ನು ಏನು ಮಾಡುವುದು ಅಂತ, ಯಾವುದನ್ನು ವ್ಯರ್ಥ ಮಾಡ್ತಕ್ಕಂಥ ಸಂಪ್ರದಾಯ ಇರಲಿಲ್ಲ ಹಿಂದೆ. ಯೂಸ್ ಆ್ಯಂಡ್ ಥ್ರೋ ಅಂತ ವ್ಯವಸ್ಥೆ ಇರಲಿಲ್ಲ. ಈ ಒಂದು ಪೆನ್ನು ಆದರೂ ಅಷ್ಟೇ, ಒಂದು ಚೆನ್ನಾಗಿ ಬರೆದ ಮೇಲೆ ಆ ಪೆನ್ನನ್ನು 2 ಕಣ್ಣಿಗೆ ತಾಗಿಸಿಕೊಂಡು ಅದರಲ್ಲಿ ಗಣಪತಿ ದೇವನ ಸನ್ನಿಧಾನ ಇದೆ ಅಂತ ಜಾಗೃತೆಯಾಗಿಡುವಂಥ ಕ್ರಮ ಪ್ರಾಚೀನ ಕಾಲದಲ್ಲಿ ಇದ್ದದ್ದು. ಈಗೆಲ್ಲ ಹಾಗಲ್ಲ, ಬರೆದ ಮೇಲೆ ಕೊನೆಗೆ ಇಷ್ಟು ಉಳಿದಿದೆ ಅಂದರೆ ತೆಗೆಯೋದು. ಅದು ಯೂಸ್ ಆ್ಯಂಡ್ ಥ್ರೋ ಅಂತಲೇ ವ್ಯವಸ್ಥೆ. ಹಾಗೆ ಎಲ್ಲವೂ ಕೊನೆಗೆ ಮಗನನ್ನಾದರೂ ಅಷ್ಟೇ, ಅಪ್ಪನನ್ನಾದರೂ ಅಷ್ಟೇ, ಯೂಸ್ ಆ್ಯಂಡ್ ಥ್ರೋ ಅನ್ನೋ ವ್ಯವಸ್ಥೆ ಎಲ್ಲ ಸುರಾಗಿ ಹೋಗಿದೆ. ಅತ್ಯಂತ ಅನಿಷ್ಟಕಾರಕವಾದಂತಹ ಪದ್ಧತಿ. ನಮ್ಮಲ್ಲಿ ಯಾವತ್ತಿಗೂ ಹಾಗಿರಲಿಲ್ಲ. ಈ ಉಳಿದಂತಹ ಭಾಗಕ್ಕೂ ಒಂದು ಗತಿಕಲ್ಪನೆ ಆಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡುವುದು, ಅದನ್ನಷ್ಟನ್ನೂ ಸೇರಿಸಿ ಒಂದು ಚಕ್ರವನ್ನು ನಿರ್ಮಾಣ ಮಾಡ್ತಾನೆ. ಆ ಚಕ್ರವನ್ನು ನಿರ್ಮಾಣ ಮಾಡಿ ಸುದರ್ಶನ ಅಂತ ಅದಕ್ಕೆ ಹೆಸರಿಟ್ಟು ಅದನ್ನು ವಿಷ್ಣುದೇವನಿಗೆ ಉಡುಗೊರೆ ಕೊಡ್ತಾನೆ ತ್ವಷ್ಟೃ ಪ್ರಜಾಪತಿ. ಹೀಗೆ ಭಗವಂತನ ಮೊದಲೇ ಇದ್ದಂತಹ ಸುದರ್ಶನ ಚಕ್ರದಲ್ಲಿ ಈ ಸೂರ್ಯನಿಂದ ತೆಗೆದಂತಹ ತೇಜಸ್ಸಿನ ಭಾಗವನ್ನು ಸೇರಿಸುವ ಕೆಲಸ ತ್ವಷ್ಟೃ ಪ್ರಜಾಪತಿ ಮಾಡಿದ ಅಂತ ಹರಿವಂಶದಲ್ಲಿ ಕಥೆ ಬರ್ತದೆ. ಇದಕ್ಕೆ ಆಧ್ಯಾತ್ಮಿಕವಾದ ಅರ್ಥ ಏನು ಇತ್ಯಾದಿಗಳನ್ನು ನಾವು ಸದ್ಯಕ್ಕೆ ವಿಚಾರ ಮಾಡುವುದು ಬೇಡ, ಯಾಕಂದರೆ ಪಿತೃಕಲ್ಪಕ್ಕೆ ನಾವು ಪ್ರವೇಶ ಮಾಡುವವರು. ಅಂತೂ ಸೂರ್ಯ ಮತ್ತೆ ಸ್ಫುರದ್ರೂಪಿಯಾದಾಗ ಆತ ತಾನು ಕುದುರೆಯ ಆಕಾರವನ್ನು ತೆಗೆದುಕೊಂಡು ಉತ್ತರ ಕುರುಜಾಂಗಲ ದೇಶಕ್ಕೆ ಹೋದ. ತಪಸ್ಸು ಮಾಡ್ತಾ ಇದ್ದಂತಹ ಸ್ತ್ರೀರೂಪಿಣಿಯಾದಂತಹ ತನ್ನ ಪತ್ನಿಯ ಸನ್ನಿಧಾನಕ್ಕೆ ಬರ್ತಾನೆ. ಆಕೆ ಅಂತರ್ಮುಖಿಯಾಗಿದ್ದುಕೊಂಡು ತಪಶ್ಚರ್ಯೆಯಲ್ಲಿ ನಿರತಳಾಗಿದ್ದಾಳೆ. ಆ ಪತ್ನಿಯ ಸನಿಹಕ್ಕೆ ಬರ್ತಾ ಇದ್ದ ಹಾಗೆ ಈತನ ಮೂಗು ಆ ಹೆಣ್ಣು ಕುದುರೆಯ ಮೂಗಿಗೆ ಯಾವಾಗ ಸ್ಪರ್ಶವಾಯಿತು, ಆವಾಗ ಇವರಿಬ್ಬರ ಮೂಗಿನಿಂದ 2 ಮಕ್ಕಳು ಹುಡ್ತಾರೆ. ಹೀಗೆ ತುಂಬ ಕಷ್ಟ ಸೂರ್ಯವಂಶ ಬೆಳೆಯುವುದು ಅಂದರೆ ಹೀಗೆ ಬೆಳೆಯುವುದು. ಇದು ಹೆಣ್ಣು ಕುದುರೆ, ಅದು ಗಂಡು ಕುದುರೆ, 2 ಒಟ್ಟಿಗೆ ಬಂದು ಮೂಗು ಸ್ಪರ್ಶವಾದದ್ದೇ ತಡ ಅಲ್ಲಿಂದ 2 ಗಂಡು ಮಕ್ಕಳ ಆವಿರ್ಭಾವ ಆಗ್ತದೆ. ಅಶ್ವಗಳಿಂದ ಆವಿರ್ಭವಿಸಿದಂತಹ ಗಂಡು ಮಕ್ಕಳು ಅನ್ನುವ ಕಾರಣದಿಂದ ಆ 2ರಿಗೆ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಒಬ್ಬನಿಗೆ ದಸರಾ ಅಂತ ಹೆಸರು, ಮತ್ತೊಬ್ಬನಿಗೆ ನಾಸತ್ಯ ಅಂತ ಹೆಸರು. ನಾಸ ಅಂದರೆ ಮೂಗು ಅಂತ ಅರ್ಥ.
ನಮಗೆ ನಾಸ ಅಂದರೆ ಮೂಗು ಅಂತ ಗೊತ್ತಾಗೋದಿಲ್ಲ, ನೋಸ್ ಅಂದರೆ ಮೂಗು ಅಂತ ಗೊತ್ತಾಗ್ತದೆ. ನಾವೆಲ್ಲ ಭಾಷೆಯಲ್ಲಿ ವಿಶಿಷ್ಟ ಪಂಡಿತರಲ್ವ. ಸಂಸ್ಕೃತದಲ್ಲಿ ನಸ್ ಮತ್ತು ನಾಸ ಮತ್ತು ನಾಸಿಕ ಅನ್ನುವ 3 ಶಬ್ದಗಳು ಅದು ಮೂಗನ್ನು ಹೇಳ್ತಕ್ಕಂತಹ ಶಬ್ದಗಳು. ಈಗ ಪಾಶ್ಚಾತ್ಯ ಅಂದರೆ ಪಶ್ಚಿಮ ದೇಶದಲ್ಲಿ ಇರುವವ ಅಂತ ಅರ್ಥ, ದಾಕ್ಷಿಣಾತ್ಯ ಅಂದರೆ ದಕ್ಷಿಣದಲ್ಲಿ ಇರುವವ ಅಂತ ಅರ್ಥ, ತತ್ರತ್ಯ ಅಂದರೆ ಅಲ್ಲಿ ಇರುವವ ಅಂತ ಅರ್ಥ. ಹಾಗೆ ನಾಸತ್ಯ ಅಂದರೆ ನಾಸದಲ್ಲಿ ಇರುವವ ಅಂತ ಅರ್ಥ. ನಾಸತ್ಯ ಅಂದರೆ ಮೂಗಿಗೆ ಸಂಬಂಧಪಟ್ಟ ದೇವತೆ ಅಂತ ಅರ್ಥ. ಇವರು ಅವಳಿ ಜವಳಿ ಮಕ್ಕಳು, ಅಶ್ವಿನಿ ದೇವತೆಗಳ ಆವಿರ್ಭಾವವಾಗ್ತದೆ. ಇನ್ನೂ ಇತಿಹಾಸ ಇದೆ ಇವರಲ್ಲಿ ಯಾರ್ಯಾರು ಏನಾಗ್ತಾರೆ ಅಂತ, ನಮಗೆ ಅದೆಲ್ಲ ಬೇಡ. ಅದರಲ್ಲಿ ಮೊದಲನೆಯವನಾಗಿರ್ತಕ್ಕಂತಹ ವೈವಸ್ವತ ಮನು, ಅವನಿಗೆ ಶ್ರಾದ್ದದೇವ ಅಂತ ಹೆಸರು. ಎರಡನೆಯ ಮಗನಾದಂತಹ ಯಮ, ಆತನಿಗೆ ಪಿತೃಧಿಪತಿ ಅಂತ ಹೆಸರು. ಆದ್ದರಿಂದ ನಮಗೆ ಶ್ರಾದ್ದಕಲ್ಪಕ್ಕೆ ಸಂಬಂಧಪಟ್ಟ ಇಬ್ಬರ ಆವಿರ್ಭಾವ ಅದು ಸೂರ್ಯವಂಶದ ಆರಂಭದಲ್ಲಿ ನಡೆದಿದೆ. ಒಬ್ಬ ವೈವಸ್ವತ ಮನು, ಮತ್ತೊಬ್ಬ ಯಮದೇವ. ಆಮೇಲೆ ಯಮುನೆ, ಮುಂದಕ್ಕೆ ಶನೇಶ್ಚರ, ಆಮೇಲೆ ಬಂದಿರತಕ್ಕಂಥದ್ದು ಅಂತ ಹೇಳಿದರೆ ತಪತಿ ಅಂತ ಒಬ್ಬಳು ಹೆಣ್ಣು ಮಗಳು ಅಲ್ಲಿ ಆವಿರ್ಭವಿಸ್ತಾಳೆ. ಮತ್ತು ಅಶ್ವಿನಿ ದೇವತೆಗಳ ಆವಿರ್ಭಾವ ಆಗ್ತದೆ. ಸಾವರ್ಣಿ ಮನು ಅಂತ ಹೇಳುವ ಮುಂದಿನ ಮನ್ವಂತರದ ಅಧಿಪತಿಯ ಆವಿರ್ಭಾವ ಆಗ್ತದೆ. ಹೀಗೆ ಸೂರ್ಯ ಮತ್ತು ಸಂಜ್ಞೆ ಛಾಯೆಯರ ದಾಂಪತ್ಯದಲ್ಲಿ ಒಟ್ಟು 8 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವನಾದಂತಹ ಸ್ವಯಂಭುವ ವೈವಸ್ವತ ಮನು, ಆತನಿಗೆ ಶ್ರಾದ್ದದೇವ ಅಂತ ಹೆಸರು. ಈ ಕಥೆಯನ್ನು ವೈಶಂಪಾಯನವರು ಹೇಳ್ತಾ ಇದ್ದಾರೆ. ಜನಮೇಜಯ ಶ್ರವಣ ಮಾಡ್ತಾ ಇದ್ದಾನೆ. ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಕಥಂ ವೈ ಶ್ರಾದ್ದದೇವತ್ವಂ ಮನೋಸ್ತಸ್ಯ ಮಹಾತ್ಮನಃ. ಆ ವೈವಸ್ವತ ಮನುವಿಗೆ ಶ್ರಾದ್ದದೇವ ಅಂತ ಹೆಸರು ಯಾಕೆ? ಆ ವ್ಯಕ್ತಿತ್ವ ಎಂಥದ್ದು? ಶ್ರಾದ್ದ ಅಂದರೆ ಏನು? ಎಲ್ಲ ವಿವರಣೆಯನ್ನು ನನಗೆ ಕೊಡು ಅಂತ. ಹೀಗೆ ಪ್ರಸಕ್ತವಾಗಿ ಶ್ರಾದ್ದ ಮತ್ತು ಪಿತೃಗಳ ಬಗ್ಗೆ ವಿಸ್ತಾರವಾದ ವಿವರಣೆ ಪಿತೃಕಲ್ಪದ ಮೂಲಕ ಹರಿವಂಶ ಮಹಾಪುರಾಣದಲ್ಲಿ ಬರ್ತದೆ. ಪಿತೃಗಳಿಗೆ ಶ್ರಾದ್ದವನ್ನು, ಆತನ ಪ್ರಶ್ನೆ ತುಂಬ ವಿಸ್ತಾರವಾಗಿದೆ. ಜನಮೇಜಯ ಒಂದು 4 ಪ್ರಶ್ನೆಗಳನ್ನು ಮಾಡ್ತಾನೆ. ಸಾಮಾನ್ಯವಾಗಿ ನಾವು ಮಾಡುವ ಪ್ರಶ್ನೆ, ನಾಸ್ತಿಕರಂತೂ ವಿಶೇಷವಾಗಿ ಮಾಡುವ ಪ್ರಶ್ನೆ. ಯಾಕಂದರೆ ನಮ್ಮ ದರ್ಶನಗಳಲ್ಲಿ, ಭಾರತೀಯ ದರ್ಶನಗಳಲ್ಲಿ ಮೊದಲನೆಯ ದರ್ಶನಕ್ಕೆ ಚಾರ್ವಾಕ ದರ್ಶನ ಅಂತ ಹೆಸರು. ಚಾರ್ವಾಕನಿಗೂ ಒಂದು ದಾರ್ಶನಿಕನ ಸ್ಥಾನಮಾನವನ್ನು ಕೊಟ್ಟಂತಹ ಅದ್ಭುತವಾದಂತಹ ಸ್ಥಾನಮಾನ ಈ ಭಾರತಕ್ಕಿದೆ. ಯಾಕಂದರೆ ಭಾರತ ದೇಶದ ಋಷಿಮುನಿಗಳು ಚಾರ್ವಾಕನಿಗೂ ಒಂದು ದರ್ಶನದಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ. ಚಾರ್ವಾಕ ಅಂತ ಹೇಳಿದರೆ ವೇದವನ್ನು ನಿರಾಕರಿಸುವ, ಪ್ರತ್ಯಕ್ಷ ಒಂದೇ ಪ್ರಮಾಣ, ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಕೇಳುವಂಥದ್ದು, ನಮ್ಮ ತೊಗಲಿಗೆ ಸ್ಪರ್ಶಕ್ಕೆ ವಿಷಯವಾಗುವಂಥದ್ದು, ಇಂಥದ್ದನ್ನು ಅಂಗೀಕರಿಸಬಹುದೇ ಹೊರತು ಇದಕ್ಕಿಂತ ಮೇಲಿನದ್ದು ಏನನ್ನು, ಧರ್ಮ ಅಧರ್ಮ, ಸ್ವರ್ಗ ನರಕ ಮೋಕ್ಷ ದೇವರು, ಇಂಥದ್ದು ಯಾವುದನ್ನೂ ಅಂಗೀಕರಿಸುವುದಿಲ್ಲ ಅಂತ ಹೇಳತಕ್ಕಂತಹ ಪ್ರತ್ಯಕ್ಷೈಕ ಪ್ರಮಾಣವಾದಿಯಾಗಿರತಕ್ಕಂತಹ ಚಾರ್ವಾಕ. ಅವನಿಗೆ ಚಾರ್ವಾಕ ಅಂತ ಹೆಸರು ಯಾಕೆ? ಒಳ್ಳೆಯ ಮಾತಾಡ್ತಾನೆ ಅಂತ. ಚಾರು ಅಂದರೆ ಸುಂದರ, ವಾಕ್ ಅಂದರೆ ಮಾತು. ಅವನ ಮಾತು ಕೇಳಿದರೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವ ಹೇಳ್ತಾನೆ, ಏನು ಕಷ್ಟಪಡಬೇಡಿ, ಮೈಯಲ್ಲಿ ಬೆವರು ಸುರಿಸಿ ಸಂಪಾದನೆ ಮಾಡುವ ಕೆಲಸ ಮಾಡಬೇಡಿ. ಯಾರಾದರೂ ನೀವು ಕಷ್ಟಪಟ್ಟು ಕಟ್ಟಿಗೆಯನ್ನು, ಸೌದೆಯನ್ನು ಒಡೆದು ತಲೆಯಲ್ಲಿ ಇಟ್ಟುಕೊಂಡು ಬಿಸಿಲಲ್ಲಿ ಸಾಗಿಕೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡುವುದಕ್ಕೆ ಹೋಗ್ತೀರಿ. ಆದರೆ ಹಾಗೆ ಹೋಗ್ತಾ ಇರುವಾಗ ಮಾರಾಟ ಮಾಡುವ ನಿನ್ನ ಹತ್ರ ಚರ್ಚೆ ಮಾಡಿ ಇನ್ನೂ 5 ಪೈಸೆ ಕಡಿಮೆ ಮಾಡ್ಬೋದಲ್ಲ, ಇನ್ನೂ 10 ಪೈಸೆ ಕಡಿಮೆ ಮಾಡ್ಬೋದಲ್ವ ಅಂತ ಕೇಳಿ ಕೊಂಡುಕೊಳ್ಳುವವ ಏನು ಮಾಡ್ತಾ ಇರ್ತಾನೆ? ಅಲ್ಲಿ ಎತ್ತರದ ಪ್ರಾಸಾದದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಜೋದಾಡ್ತಾ ಇರ್ತಾನೆ. ಅವನು ಏನೂ ಕೆಲಸ ಮಾಡದೆ ಹಾಗೆ ತಿಂತಾ ಇದ್ದಾನೆ. ನೀವು ಇಷ್ಟು ಕಷ್ಟಪಟ್ಟು ಒದ್ದಾಡ್ತಾ ಇದ್ದೀರಿ, ಏನು ಮಾಡಿ? ನಾಳೆ ಕಟ್ಟಿಗೆ ಕಡಿಯುವ ಕೆಲಸ ಮಾಡಬೇಡಿ, ಆ ಕೊಡಲಿ ಹಿಡ್ಕೊಂಡು ಅಲ್ಲಿ ಆ ಹಂಸತೂಲಿಕಾ ತಲ್ಪದಲ್ಲಿರುವ ಅವನ ತಲೆ ಕತ್ತರಿಸಿ ಅವನ ಕೈಯಲ್ಲಿದ್ದ ಬಂಗಾರ ಏನಿದೆ ಎಲ್ಲ ಅಪಹರಿಸಿಕೊಂಡು ಬನ್ನಿ ಅಂತ ಹೇಳುವವ ಚಾರ್ವಾಕ. ಇಲ್ಲ, ಅದು ಕತ್ತರಿಸುವುದು ಇತ್ಯಾದಿ ಕಷ್ಟ ಆಗ್ತದೆ, ನಿಮ್ಮನ್ನೇ ಅವನು ಕತ್ತರಿಸಿ ಬಿಟ್ಟರೆ ಅಂತ ಹೆದರಿಕೆ ಆಗ್ತದೆ ಅಂತಾದರೆ ಆವಾಗ ಹಾಗೆಲ್ಲ ಮಾಡಬೇಡಿ. ಏನು ಮಾಡಿ? ಅವನ ಹತ್ರ ಹೋಗಿ ಸಾಲ ಕೇಳಿ. ಸಾಲ ಕೇಳಲಿಕ್ಕೆ ಹೋಗುವಾಗ ಇನ್ನೊಬ್ಬರ ಹತ್ರ ಸಾಲ ಕೇಳಿಕೊಂಡು ಕುತ್ತಿಗೆಯಲ್ಲಿ ಬಂಗಾರದ ಸರ ಹಾಕ್ಕೊಂಡು ಹೋಗಿ, ನಿನ್ನಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾದರೆ ಮಾತ್ರ ಸಾಲ ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲ ವೇಷ ಹಾಕಿಕೊಂಡು ಸಾಲ ಕೇಳಿ. ಸಾಲ ತಗೊಂಡ ಮೇಲೆ ಯಾವತ್ತೂ ಹಿಂತಿರುಗಿಸಬೇಡಿ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ನೀನು ಎಷ್ಟು ಬೇಕಾದರೂ ಸಾಲ ಮಾಡಿ ಖುಷಿಯಾಗಿರಿ, ಇನ್ನೊಬ್ಬರ ತಲೆಗೆ ಟೊಪ್ಪಿ ಹಾಕುವ ಕೆಲಸವನ್ನು ಮಾಡಿಕೊಂಡು ಬದುಕು ಅಂತ ಹೇಳುವ ಒಂದು ದರ್ಶನ ಇದೆ. ಅದಕ್ಕೆ ಚಾರ್ವಾಕ ದರ್ಶನ. ಕೇಳುವವರಿಗೆ ಎಷ್ಟು ಖುಷಿ ಆಗ್ತದೆ. ಆದರೆ ಕೇಳಿ ಖುಷಿಯಾದ ಮೇಲೆ ಮತ್ತೆ ನರಕಾದ್ಯನ ಅರ್ಥದಲ್ಲಿ ಬೀಳಬೇಕಾಗ್ತದೆ. ಒಂದು ಮೊದಲು ಕೇಳುವವನಿಗೆ ಖುಷಿ ಕೊಡುವವ, ಅವನಿಗೆ ಚಾರು ವಾಕು ಉಳ್ಳವನಾದ್ದರಿಂದ ಚಾರ್ವಾಕ ಅಂತ ಆ ದರ್ಶನಕ್ಕೆ ಹೆಸರು. ಆತ ಶ್ರಾದ್ದದ ಬಗ್ಗೆ ಗೇಲಿ ಮಾಡಿ ಒಂದು ಶಾಸ್ತ್ರವನ್ನು ರಚಿಸ್ತಾನೆ. ನೀವು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ತಂದೆಯನ್ನು ಕರೀತೀರಿ, ದಿವಂಗತ ಅಂತ ಕರೀತೀರಿ. ಸ್ವರ್ಗಕ್ಕೆ ಹೋದಂತಹ ತಂದೆಯನ್ನು ಉದ್ದೇಶಿಸಿ
ವರ್ಷದಲ್ಲಿ ಒಂದು ದಿವಸ ಮನೆಯಲ್ಲಿ ಕೂತುಕೊಂಡು ದಕ್ಷಿಣಾಭಿಮುಖವಾಗಿ ದರ್ಭೆಯನ್ನು ಹರಡಿ ಆ ಬರಹಿಸ್ಸಿನ ಮೇಲೆ ಆ ತಂದೆಯ ಹೆಸರು ಹೇಳಿಕೊಂಡು ಪಿಂಡ ಪ್ರದಾನವನ್ನು ಮಾಡ್ತೀರಿ. ಈ ಪಿಂಡವನ್ನು ಅವರು ಇವತ್ತು ಸ್ವೀಕಾರ ಮಾಡಿ ಹಸಿವನ್ನು ನೀಗಿಸಿಕೊಳ್ತೀರಿ ಅಂತ ತೀರ್ಮಾನ ಮಾಡ್ತಾ ಇದ್ದೀರಿ. ಹಾಗಾದರೆ ಸ್ವರ್ಗದಲ್ಲಿದ್ದಂತಹ ವ್ಯಕ್ತಿಗೆ ಕೆಳಗೆ ಪಿಂಡ ಪ್ರದಾನವನ್ನು ಮಾಡುವುದರಿಂದ ತೃಪ್ತಿ ಆಗ್ತದೆ ಅಂತಾದರೆ ಅಟ್ಟದಲ್ಲಿರ್ತಕ್ಕಂತಹ ಮಗ ಅಧ್ಯಯನ ಮಾಡ್ತಾ ಇರುವಾಗ ಮಧ್ಯಾಹ್ನದ ಹೊತ್ತು ಅವನಿಗೆ ಬುತ್ತಿಯನ್ನು ಕಳಿಸುವ ಕೆಲಸ ಯಾಕೆ ಮಾಡಬೇಕು? ಕೆಳಗೆ ಹೇಳಿ ಕೂತುಕೊಂಡು ಆ ಮಗನ ಹೆಸರು ಹೇಳಿ ಒಂದು ಪಿಂಡ ಪ್ರದಾನ ಮಾಡಿದರೆ ಸಾಕಾಗುವುದಿಲ್ವಾ ಅಂತ ಹೀಗೆಲ್ಲ ಗೇಲಿ ಮಾಡ್ತಾನೆ. ಅಂದರೆ ಎತ್ತರದಲ್ಲಿರುವ ದೇವತೆಗಳಿಗೆ, ಪಿತೃದೇವತೆಗಳಿಗೆ ಪಿಂಡ ಪ್ರದಾನದಿಂದ ತೃಪ್ತಿಯಾಗುವುದಾದರೆ ಅಟ್ಟದಲ್ಲಿದ್ದ ಹುಡುಗನಿಗೆ ಕೆಳಗೆ ಪಿಂಡ ಪ್ರದಾನ ಮಾಡಿ ಸಾಕಲ್ವಾ ಅಂತ ಹೀಗೆಲ್ಲ ಮಾತಾಡಿದ್ದಾನೆ. ಇಂತಹ ವಿಷಯ ನಮಗೆ ಒಂದು ಚಾರ್ವಾಕ ದರ್ಶನದಲ್ಲಿ ಸಿಗ್ತದೆ, ಶ್ರಾದ್ದದ ಬಗ್ಗೆ ಗೇಲಿಯ ಮಾತುಗಳು. ಎರಡನೇದ್ದು ಸಿಗತಕ್ಕಂಥದ್ದು ವಾಲ್ಮೀಕಿಗಳು ರಚಿಸಿದಂತಹ ಶ್ರೀಮದ್ ರಾಮಾಯಣದ ಕಥೆಯಲ್ಲಿ ಸಿಗ್ತದೆ. ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮಚಂದ್ರನನ್ನು ಕುರಿತು ಯಾವಾಗ ಭರತ ಹೋಗಿ ನೀನು ಊರಿಗೆ ಬರಲೇಬೇಕು, ನೀನೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು ಅಂತ ಭರತ ಕೇಳಿಕೊಳ್ಳುವುದಕ್ಕೆ ಹೋದಾಗ ಶ್ರೀರಾಮ ಒಪ್ಪಿಕೊಳ್ಳುವುದಿಲ್ಲ. ನಾನು ಪಿತೃವಾಕ್ಯ ಪರಿಪಾಲಕನಾಗಿ 14 ವರ್ಷದ ವನವಾಸವನ್ನು ಮುಗಿಸಿಯೇ ಬರುವುದು, ಅಲ್ಲಿಯ ತನಕ ನೀನು ಸಿಂಹಾಸನದಲ್ಲಿದ್ದುಕೊಂಡು ರಾಜ್ಯದ ಸಮಗ್ರ ಪ್ರಜೆಗಳನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಪರಿಪಾಲನೆ ಮಾಡಬೇಕು ಅಂತ ರಾಮಚಂದ್ರ ಆದೇಶವನ್ನು ಕೊಡ್ತಾನೆ. ಆಗ ಜೊತೆಗೆ ಬಂದಿದ್ದ ಯಾವ ಋಷಿಗಳಿಗೂ ಕೂಡ ಇದು ಇಷ್ಟವಾಗುವುದಿಲ್ಲ. ರಾಮಚಂದ್ರನೇ ಬರಬೇಕು ಸಿಂಹಾಸನಕ್ಕೆ ಅಂತ ಒತ್ತಾಯ ಇರ್ತದೆ. ಆವಾಗ ಜಾಬಾಲಿ ಅಂತಕ್ಕಂತಹ ಒಬ್ಬ ಮಹರ್ಷಿ ಅಲ್ಲಿ ನಾಸ್ತಿಕ್ಯದ ಮಾತುಗಳನ್ನು ಆಡ್ತಾನೆ. ತುಂಬ ನಾಸ್ತಿಕ್ಯ ಮಾತು. ಯಾಕೆ ತಂದೆಯ ಮಾತು ಅಂತ ನೀನು ಒದ್ದಾಡಬೇಕು? ಎಲ್ಲ ಸುಳ್ಳು ಅಂತ, ಎಲ್ಲ ಸ್ವರ್ಗ ಸುಳ್ಳು, ನರಕ ಸುಳ್ಳು, ಎಲ್ಲ ಸುಳ್ಳು. ಪಿತೃಗಳಿಗೆ ಶ್ರಾದ್ದ ಅನ್ನೋದು ಸುಳ್ಳು. ಎಲ್ಲವೂ ಕೂಡ ಬ್ರಾಹ್ಮಣರು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಕೆಲಸಗಳು. ಹೀಗೆಲ್ಲ ಮಾತುಗಳನ್ನು ಹೇಳಿ ರಾಮಚಂದ್ರನನ್ನು ತಲೆ ತಿರುಗಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಅದರಿಂದ ನೀನು ಚೆನ್ನಾಗಿ ಖುಷಿಯಾಗಿ ಹೋಗಿ ಸಿಂಹಾಸನದಲ್ಲಿ ಕೂತ್ಕೋ, ಎಲ್ಲ ಸರಿ ಹೋಗ್ತದೆ ಅಂತ ಹೇಳುವ ಮಾತನ್ನು ಜಾಬಾಲಿಗಳು ಹೇಳಿದರೆ ಅದಕ್ಕೆ ಕೊನೆಯಲ್ಲಿ ಶ್ರೀರಾಮಚಂದ್ರ ಉತ್ತರ ಕೊಡ್ತಾನೆ. ಜಾಬಾಲಿಗಳು ಯಾಕೆ ಹೀಗೆ ಹೇಳಿದರು ಅನ್ನುವುದನ್ನು ಉಲ್ಲೇಖ ಮಾಡಿಕೊಂಡು ಜಾಬಾಲಿಗಳ ಒಂದೊಂದು ಮಾತನ್ನು ಕೂಡ ನಿರಾಕರಿಸಿ ಆಸ್ತಿಕ್ಯ, ಪಿತೃಗಳು, ಪಿತೃಪ್ರೀತ್ಯರ್ಥವಾಗಿ ನಡೆಸುವ ಪಿತೃವಾಕ್ಯ ಪರಿಪಾಲನೆ, ಒಬ್ಬ ತಂದೆಯನ್ನು ಕುರಿತು ಮಗನಾಗಿ ತಾನು ಸಲ್ಲಿಸಬೇಕಾದಂತಹ 3 ಕೆಲಸಗಳಿದ್ದಾವಂತೆ. ತ್ರಿಭಿಪುತ್ರಸ್ಯ ಪುತ್ರತ. ಒಬ್ಬ ಪುತ್ರನು ಪುತ್ರ ಅಂತ ಕರೆಸಿಕೊಳ್ಳಬೇಕಾದರೆ ಅವನು 3 ಕಾರಣಗಳಿಂದ ಅವ ಪುತ್ರನಾಗ್ತಾನೆ. ಇಲ್ಲದೇ ಹೋದರೆ ಒಬ್ಬ ಮನುಷ್ಯ ತಿಂದ ಅನ್ನವನ್ನು ಹೊರಗೆ ಹಾಕುವುದಕ್ಕೂ ಒಬ್ಬ ಮಗನನ್ನು ಹೆರುವುದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅದನ್ನ ಮಗ ಪುತ್ರ ಅಂತ ಕರೆಸಿಕೊಳ್ಬೇಕಾದ್ರೆ 3 ಅಂಶ. ಏನದು? ಜೀವತೋಹೋ ವಾಕ್ಯಕರಣಾತ್, ಪ್ರತ್ಯಬ್ಧಂ ಭೂರಿ ಭೋಜನಾತ್, ಗಯಾಯಾಂ ಪಿಂಡದಾನಾಚ್ಚ, ತ್ರಿಭಿಪುತ್ರಸ್ಯ ಪುತ್ರತ. ಒಬ್ಬ ಪುತ್ರ ಅಂತ ಅನಿಸಿಕೊಳ್ಳಬೇಕಾದರೆ ಅವನ 3 ಕರ್ತವ್ಯಗಳು ಏನು? ತನ್ನ ತಂದೆ ತಾಯಿಯರು ಬದುಕಿರುವಾಗ ಅವರಿಗೆ ಇಷ್ಟವಾಗುವ ಹಾಗೆ ಬದುಕು. ವಾಕ್ಯಕರಣ ಅಂತಂದ್ರೇನು? ಅವರು ಏನು ಆದೇಶಿಸ್ತಾರೆ, ಅವರಿಗೆ ಯಾವುದು ಇಷ್ಟವಾಗಿದೆ ಅದನ್ನು ಹಾಗೇ ನಡೆಸುವುದು, ಅದರಲ್ಲಿ ಪ್ರತಿ ಮಾತಾಡದೆ ನಡೆಸುವುದು, ಅವರ ಮಾತಿಗೆ ಪ್ರತಿಯಾಡದಿರುವುದು, ಜೊತೆಗೆ ಅವರ ಮನಸ್ಸಿಗೆ ಅನುಗುಣವಾಗಿ ವರ್ತಿಸುವುದು. ಇದಕ್ಕೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ಉದಾಹರಣೆಗೆ ತಂದೆಯವರು ತೀರಿಕೊಂಡಿದ್ದಾರೆ, ತಾಯಿ ಮಾತ್ರ ಇದ್ದಾರೆ ಅಂತಾದಾಗ ತಾಯಿ ತಾನು ವೈಯಕ್ತಿಕವಾಗಿ ಹೇಳಿಕೊಳ್ಳಬೇಕಾದ ಅಭಿಲಾಷೆಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗುವುದಿಲ್ಲ. ತನ್ನ ಪತಿಯಲ್ಲಿ ಹೇಗೆ ಹೇಳಿಕೊಳ್ಳಬಹುದಿತ್ತೋ ಅದೇ ರೀತಿಯಲ್ಲಿ ತನ್ನ ಮಕ್ಕಳಲ್ಲಿ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ. ಆವಾಗ ಮಗನಿಗೆ ಜವಾಬ್ದಾರಿ ಏನಿದೆ? ತಾಯಿಯ ಮನಸ್ಸನ್ನು ಅಥವಾ ಅರಿತುಕೊಂಡು ಕೆಲಸ ಮಾಡತಕ್ಕಂತಹ ಕೆಲಸಗಳಿದ್ದಾವೆ. ಆದ್ದರಿಂದ ಆತ ಸಂದರ್ಭ ವಿಶೇಷದಲ್ಲಿ ತಾಯಿ ಹತ್ರ ಕುಳಿತುಕೊಂಡು ಪ್ರಶ್ನಿಸಬೇಕಂತೆ, ಅಮ್ಮ ತಮಗೇನಾದರೂ ಇಂತಹ ಧರ್ಮಕರ್ಮ ಆಗಬೇಕು, ಇಂಥದ್ದೊಂದು ತನ್ನ ಪತಿಯ ಉದ್ದೇಶದಿಂದ ಕೆಲಸ ನಡೆಸಬೇಕು ಅಂತ ಮನಸ್ಸಿನಲ್ಲಿದ್ದ ಪಕ್ಷದಲ್ಲಿ ಅದನ್ನು ನನಗೆ ತಿಳಿಸಬೇಕು. ಗಯೆಗೆ ಹೋಗಬೇಕು, ಅಲ್ಲೊಂದು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಇತ್ಯಾದಿ ಅಭಿಲಾಷೆ ಇದ್ದರೆ ಹೇಳಿ, ನಾನು ಅದನ್ನು ವ್ಯವಸ್ಥೆ ಮಾಡ್ತೇನೆ ಅಂತ ಕೇಳಬೇಕು. ತಾನಾಗಿ ಆಕೆಗೆ ಹೇಳುವುದಕ್ಕೆ ಸಂಕೋಚ. ನನ್ನ ಪತಿದೇವರಿದ್ದರೆ ಒಟ್ಟಿಗೆ ಹೋಗಿ ಬರ್ತಿದ್ವಿ, ಒಂದು ಗಂಗೆಯಲ್ಲಿ ಜೀವನದಲ್ಲಿ ಒಂದು ಬಾರಿಯಾದರೂ ಮುಳುಗಬೇಕು ಅಂತ ಮನಸ್ಸಿತ್ತು. ಆದರೆ ಏನು ಮಾಡುವುದು, ಅವರು ಬೇಗ ನನ್ನನ್ನು ಬಿಟ್ಟು ಹೋದರು ಅಂತ ಹೊರಗಿಂದ ಒಳಗೆ ಕೊರಗ್ತಾ ಇರ್ತಾರೆ. ಒಳಗಿರುವ ವಿಷಯವನ್ನು ತನ್ನ ಪುತ್ರರಲ್ಲೂ ಹೇಳುವುದಕ್ಕೆ ಅವರಲ್ಲಿ ಸನ್ನದ್ಧತೆ ಇರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ವಾಕ್ಯಕರಣಾತ್ ಅಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ತಾನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಹೋದಾಗ ಅವರ ಮನಸ್ಸಿನಲ್ಲಿದ್ದದ್ದು ಹೊರಬರುವುದಕ್ಕೆ ಬೇಕಾದ ವಾತಾವರಣವನ್ನು ಕಲ್ಪಿಸಿ ಅವರಿಗೆ ಇಷ್ಟವಾಗುವ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಅನ್ನುವುದು ಪುತ್ರನ ಪುತ್ರತ್ವಕ್ಕೆ ದ್ಯೋತಕವಾದಂತಹ ಒಂದು ಕೆಲಸ. ಎರಡನೆಯದ್ದು ಪ್ರತ್ಯಬ್ಧಂ ಭೂರಿ ಭೋಜನಾತ್.
ಅವರ ಶರೀರ ತ್ಯಾಗಾನಂತರದಲ್ಲಿ ಔರ್ಧ್ವದೇಹಿಕ ಕರ್ಮವನ್ನು, ಸಾಂವತ್ಸರಿಕ ಶ್ರಾದ್ದ ವಿಧಾನವನ್ನು, ಮಹಾಲಯದಲ್ಲಿ ಸಕೃನ್ ಮಹಾಲಯ ಶ್ರಾದ್ದವನ್ನು ಇದನ್ನು ಕ್ರಮ ಪ್ರಕಾರ ನಡೆಸುವುದು. ಇದು ಎರಡನೆಯ ಪುತ್ರತ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ. ಮೂರನೆಯದ್ದು, ಜೀವನದಲ್ಲಿ ಒಂದು ಬಾರಿಯಾದರೂ ಪಿತೃಕ್ಷೇತ್ರ ಅಂತ ಕರೆಸಿಕೊಂಡಂತಹ ಗಯೆಯನ್ನು ಕುರಿತು ಹೋಗಿ ಗಯಾ ಗದಾಧರನ ಸನ್ನಿಧಾನದಲ್ಲಿ ತನ್ನ ಹಿರಿಯರನ್ನು ಉದ್ದೇಶಿಸಿ ಕ್ಷೇತ್ರ ವಿಧಿಯ ವಿಧಾನದ ಪ್ರಕಾರ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡತಕ್ಕಂತಹ ಪ್ರಕ್ರಿಯೆ. ಹೀಗೆ ತನ್ನ ಮನೆಯಲ್ಲಿ ಬ್ರಾಹ್ಮಣರಿಗೆ ಭೋಜನ ಹಾಕಿ ಪಿತೃಗಳ ಉದ್ದೇಶದಲ್ಲಿ ಪುಣ್ಯ ಕೆಲಸವನ್ನು, ಶ್ರಾದ್ದಾದಿ ಕರ್ಮವನ್ನು ನಡೆಸುವಂಥದ್ದು. ಬದುಕಿರಬೇಕಾದರೆ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ತಾನು ಬದುಕತಕ್ಕಂಥದ್ದು. ಕೊನೆಗೆ ಜೀವನದಲ್ಲಿ ಒಂದು ಬಾರಿ ಗಯೆಗೆ ಹೋಗಿ ಒಂದು ಪಿಂಡ ಪ್ರದಾನವನ್ನು ಮಾಡಿ ಬರತಕ್ಕಂಥದ್ದು ಅನ್ನುವುದು ಒಬ್ಬ ಪುತ್ರನಿಗೆ ಸಂಬಂಧಪಟ್ಟಂತಹ ಪುತ್ರತ್ವಕ್ಕೆ ದ್ಯೋತಕವಾದಂತಹ ಕರ್ತವ್ಯಗಳು ಅಂತ ಕರೆಸಿಕೊಳ್ತಾವೆ. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಜಾಬಾಲಿ ಆಡಿರತಕ್ಕಂಥದ್ದು ಕೇವಲ ರಾಮನನ್ನು ಹೇಗಾದರೂ ಮಾಡಿ ಊರಿಗೆ ಕರ್ಕೊಂಡು ಹೋಗಬೇಕು ಅನ್ನುವ ದೃಷ್ಟಿಯಿಂದಲೇ ಹೊರತು ಅದು ಅಂತಃಕರಣದಿಂದ ಬಂದಂತಹ ಮಾತುಗಳಲ್ಲ ಅಂತ ಹೇಳಿದಾಗ ಜಾಬಾಲಿಗಳು ಕಣ್ಣೀರು ಹಾಕಿಕೊಂಡು ರಾಮನನ್ನು ಅಪ್ಪಿಕೊಂಡು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಎಂಥ ನಾಸ್ತಿಕ್ಯವನ್ನು ಹೇಳಿದರೂ ಕೂಡ ಒಬ್ಬ ರಾಜನಾದಂತಹ ವ್ಯಕ್ತಿ ಕಾಯ್ತಾ ಇರ್ತಾನೆ ಇಂಥದ್ದಕ್ಕೋಸ್ಕರ. ಋಷಿ ಮುನಿಗಳ ಬಾಯಿಯಲ್ಲಿ ಇಂಥದ್ದು ಬಂತೋ ಮೊದಲು ತಮ್ಮನನ್ನು ಕೆಳಗೆ ಹಾಕಿ ಸಿಂಹಾಸನದಲ್ಲಿ ಬಂದು ಕೂತುಕೊಳ್ತಾರೆ. ಆದರೆ ನಾನು ನಿನ್ನನ್ನು ಕುರಿತು ಶುದ್ಧ ನಾಸ್ತಿಕ್ಯವನ್ನು ಮನಪೂರ್ವಕವಾಗಿ ಹೇಳುವ ಹಾಗೆ ನಾಟಕ ಮಾಡಿಕೊಂಡು ಹೇಳಿದರೂ ಕೂಡ ನೀನು ನಿನ್ನ ಧರ್ಮನಿಷ್ಠೆಯನ್ನು ಬಿಡ್ತಾ ಇಲ್ಲಲ್ಲ, ನಿಜವಾಗಿ ವಸಿಷ್ಠ ವಿಶ್ವಾಮಿತ್ರರ ಶಿಷ್ಯ ಅಂದರೆ ನೀನು ಅಂತ ಹೊಗಳ್ತಾರೆ ಜಾಬಾಲಿಗಳು ಶ್ರೀರಾಮಚಂದ್ರನನ್ನು. ನೀನೀಗ ಮಾಡಿದ ಈ ಕೆಲಸದಿಂದ ವಸಿಷ್ಠ ವಿಶ್ವಾಮಿತ್ರರುಗಳ ಮರ್ಯಾದೆಯನ್ನು ಉಳಿಸಿದಿ ಅಂತ ಹೇಳ್ತಾರೆ. ಅದರಿಂದ ಗುರುಗಳ ಮರ್ಯಾದೆ ಯಾವತ್ತೂ ಶಿಷ್ಯನ ಕೈಯಲ್ಲಿರ್ತದೆ. ಶಿಷ್ಯ ಮಾಡುವ ಅನರ್ಥವನ್ನು ನೋಡಿ, ಓ ಅಂಥ ಗುರುಗಳಿಗೆ ಇಂಥ ಶಿಷ್ಯನು ಅಂತ ಜನ ಹೇಳೋಲ್ಲ. ಮತ್ತೆ ಏನು ಹೇಳ್ತಾರೆ ಗೊತ್ತೋ, ನೋಡಿ ಇಂಥ ಶಿಷ್ಯನನ್ನು ಪಡೆದವರು, ಹಾಗಾದರೆ ಗುರುಗಳು ಹೇಗಿರ್ತಾರೆ ನೋಡಿ ಅಂತ ಈ ಶಿಷ್ಯನ ಮೇಲಿನಿಂದ ಗುರುಗಳಿಗೆ ಒಂದು ಹಣೆಪಟ್ಟಿಯನ್ನು ಕಟ್ತಾರೆ ಹೊರತು ಅಂಥ ಗುರುಗಳಿಗೆ ಇಂಥ ಶಿಷ್ಯನು ಅಂತ ಹೇಳಲಿಕ್ಕೆ ಹೋಗಲ್ಲ ಜನ. ಯಾಕಂದರೆ ಯಾರನ್ನಾದರೂ ಕೆಳಗೆ ಹಾಕುವುದಕ್ಕೆ ಯೋಚನೆ ಮಾಡುವುದು ಜನ. ಆದ್ದರಿಂದ ಶಿಷ್ಯನಿಗೆ ತುಂಬ ಜವಾಬ್ದಾರಿ ಇದೆ. ಗುರುಗಳ ಮರ್ಯಾದೆಯನ್ನು ಕಾಯುವಂತಹ ಜವಾಬ್ದಾರಿ ಶಿಷ್ಯನಿಗಿದೆ. ನಾನು ಅಂಥವರ ಶಿಷ್ಯ ಅಂತ ಹೇಳಿಕೊಳ್ಬೇಕಾದ್ರೆ ಅದಕ್ಕೆ ಅನುಗುಣವಾಗಿ ನಿಲ್ಲಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಇವತ್ತಿಗೂ ಗೋತ್ರಪ್ರವರವನ್ನು ಹೇಳಿ ನಮಸ್ಕಾರ ಮಾಡಿ ಅಂತ ಹೇಳುವುದು ಅದಕ್ಕೋಸ್ಕರ. ಎರಡೂ ಕಿವಿಯನ್ನು ಹೀಗೆ ಇಟ್ಕೊಂಡು ಕೆಲವರು ಅಲ್ಲಿಲ್ಲೇ ಶುರು ಮಾಡ್ತಾರೆ ಕೈ ಹೀಗೆ ಇಟ್ಕೊಳ್ಳಿಕ್ಕೆ. ಯಾಕಂದರೆ ನಾನು ಅಪರಾಧಿ ಅಂತ ಗೊತ್ತಿರ್ತದೆ ಅವರಿಗೆ. ನಾನು ವಿಶ್ವಾಮಿತ್ರನ ಹೆಸರು ಹೇಳಲಿಕ್ಕೆ ಅರ್ಹತೆ ಇಲ್ಲದೆ ಇದ್ದವ ಅಂತ. ಅವನಿಗೆ ಬಾಲ್ಯದ್ದು ನೆನಪಾಗ್ತದೆ. ಶಾಲೆಯಲ್ಲಿ ತಪ್ಪು ಮಾಡಿದಾಗ ಅವರ ಅಧ್ಯಾಪಕ ಡೆಸ್ಕಿನ ಮೇಲೆ ಹತ್ತಿಸಿ, ಡೆಸ್ಕಿನ ಮೇಲೆ ನಿಲ್ಲಿಸಿ, ಎರಡೂ ಕೈಗಳನ್ನು ಆ ಕಡೆ ಈ ಕಡೆ ಹಿಡಿಸಿ 21 ಸಾರಿ ಗಣಪತಿಯ ಹೆಸರು ಹೇಳಿಕೊಂಡು ನೀನು ಬಸ್ಕಿ ತೆಗಿಬೇಕು ಅಂತ ತೆಗೆಸಿದ್ದೆಲ್ಲ ನೆನಪಾಗ್ತದೆ. ಆದ್ದರಿಂದ ನಾನು ವಿಶ್ವಾಮಿತ್ರ ಗೋತ್ರ ಅಂತ ಹೇಳುವಾಗ ವಿಶ್ವಾಮಿತ್ರರ ಅರ್ಹತೆ ಏನು, ನಾನು ಮಾಡುವ ಅನಾಚಾರ ಏನು ಅಂತ ಇವನಿಗೆ ಒಳಗಿಂದ ಪ್ರಜ್ಞೆ ಇರುವುದರಿಂದ ಇವನು ಮೊದಲೇ ಅವರು ಬಸ್ಕಿ ತೆಗಿಸಲಿ ಬಿಡಲಿ, ಇವರೇ ಬಸ್ಕಿ ತೆಗಿಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿ ಕೂತ್ಕೊಂಡು. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಕೈ ಹಿಡಿಯುವುದನ್ನು ಹೇಳಲಿಲ್ಲ. ಮತ್ತು ಯಥಾಸವ್ಯ ದಕ್ಷಿಣೇ ಶ್ರೋತ್ರೇ ಸಂಸ್ಪೃಶ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಬಲಗಿವಿಯನ್ನು ಬಲಗೈಯಿಂದಲೂ ಎಡಗಿವಿಯನ್ನು ಎಡಗೈಯಿಂದಲೂ ಹಿಡ್ಕೊಂಡು ತನ್ನ ಗೋತ್ರಪ್ರವರವನ್ನು ಉಚ್ಚಾರಣೆ ಮಾಡಿ ಮುಂದೆ ಇರತಕ್ಕಂತಹ ಗುರುಗಳ ಪಾದವನ್ನು ಎಡಗೈಯಿಂದ ಎಡಗಾಲನ್ನು ಬಲಗೈಯಿಂದ ಬಲಗಾಲನ್ನು ಮುಟ್ಟುವುದಕ್ಕೋಸ್ಕರ ಕೈಯನ್ನು ಆ ಕಡೆ ಈ ಕಡೆ ಮಾಡುವಂಥ ವ್ಯತ್ಯಸ್ತ ಪಾಣಿನ ಕುರಿಯಾತ್ ಉಪಸಂಗ್ರಹಣಂ ಗುರೋಹೋ ಅಂತ. ಇಲ್ಲಿ ಅದೇ ರೀತಿ ಕೈ ಹಿಡ್ಕೊಂಡು ಅಲ್ಲಿ ವ್ಯತ್ಯಾಸ ಮಾಡಿ ಅವರ ಪಾದವನ್ನು ಮುಟ್ಟು ಅಂತ ಹೀಗೆ ಶಾಸ್ತ್ರ ಹೇಳಿತು. ಇವನು ಎಷ್ಟು ಅವಸರದವ ಅಂದರೆ ಅಲ್ಲಿ ವ್ಯತ್ಯಾಸ ಮಾಡೋದು ಬಿಟ್ಟು ಇಲ್ಲೇ ವ್ಯತ್ಯಾಸ ಮಾಡ್ತಾನೆ. ಅದು ಕನೆಕ್ಷನ್ ಕೊಡೋದು ಸ್ವಲ್ಪ ವ್ಯತ್ಯಾಸ ಆಗಿ ಪಾಸಿಟಿವ್ ಹೋಗಿ ನೆಗೆಟಿವ್ಗೆ ಸೇರಿತು ಅಂತಾದರೆ ಹೇಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಹಾಗೆಲ್ಲ ಎಡವಟ್ಟಾಗುತ್ತೆ. ಇಲ್ಲಿ ಸರಿಯಾಗಿ ಎರಡು ಕಿವಿಗಳನ್ನು ಆಯಾ ಕೈಗಳಿಂದ ಕಿವಿಯನ್ನು ಮುಟ್ಟಿಕೊಂಡು ಪಾದ ಮುಟ್ಟುವಾಗ ಎಡಗಾಲಿನ ಕಡೆಗೆ ಎಡಗೈ ಹೋಗುವುದಕ್ಕೋಸ್ಕರ ವ್ಯತ್ಯಸ್ತ ಪಾಣಿನ ಕುರಿಯಾದು ಅಂತ ಅಲ್ಲಿ ವಿಧಾನ ಮಾಡಿದ್ದಾರೆ. ಹೀಗೆ ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಅಭಿವಾದನ ಮಾಡು ಅಂದರೆ ನಿನ್ನ ಗೋತ್ರವನ್ನು, ಹಿರಿಯರನ್ನು, ವಂಶವನ್ನು ಹೇಳಿಕೊಂಡು ನಮಸ್ಕಾರ ಮಾಡು ಅಂತ ಯಾಕೆ ಹೇಳಿದರು? ನಾನು ವಿಶ್ವಾಮಿತ್ರ ಗೋತ್ರದವ, ನಾನು ಭಾರ್ಗವ ಗೋತ್ರದವ, ನಾನು ವಸಿಷ್ಠ ಗೋತ್ರದವ, ನಾನು ಭರದ್ವಾಜರಿಗೆ ಸಂಬಂಧಪಟ್ಟವ, ನನ್ನದ್ದು ಜಮದಗ್ನಿ ಗೋತ್ರ ಅಂತ ಅಗಸ್ತ್ಯ ಗೋತ್ರ ಅಂತ ತಾನು ಹೇಳಿಕೊಳ್ಳಬೇಕಾದ್ರೆ ಆ ಅಗಸ್ತ್ಯರು ಹೇಗೆ ಬದುಕಿದ್ರು, ಅವರ ವ್ಯಕ್ತಿತ್ವ ಎಂಥದ್ದು, ನನ್ನಲ್ಲಿ ಒಂದು ಚೂರಾದರೂ ಅದು ಬೇಕಲ್ವ? ಆ ಹಿರಿಯರ ಹೆಸರು ಹೇಳ್ತಾ ಇರುವಾಗ ಇವನಿಗೆ ಅವರ ಮರ್ಯಾದೆ ನಾನು ತೆಗಿಬಾರ್ದು ಅಂತ ಎಚ್ಚರ ಇರಬೇಕಾಗ್ತದೆ. ಅದರಿಂದ ವಿಶ್ವಾಮಿತ್ರರ ಶಿಷ್ಯ, ನಾನು ವಸಿಷ್ಠರ ಶಿಷ್ಯ ಅಂತ ಶ್ರೀರಾಮಚಂದ್ರ ಅವರ ಮರ್ಯಾದೆಯನ್ನು ಹೆಚ್ಚು ಮಾಡಿದ ಅಂತ ಜಾಬಾಲಿಗಳಲ್ಲಿ ಹೊಗಳ್ತಾರೆ. ಇದು ಶಿಷ್ಯನಿಗಿರ್ತಕ್ಕಂತಹ ಜವಾಬ್ದಾರಿ. ಒಟ್ಟಿನಲ್ಲಿ ಪಿತೃಗಳ ಬಗ್ಗೆ ಕೆಲವೊಂದು ಕಡೆಯಲ್ಲಿ ಅಪಮಾತುಗಳು ಬಂದದ್ದಿದೆ ಚಾರ್ವಾಕ ದರ್ಶನಾದಿಗಳಲ್ಲಿ. ಆದರೆ
ಅದರ ಬಗ್ಗೆ ಸ್ಪಷ್ಟನೆ ಕೊಡು ಅಂತ ಇಲ್ಲಿ ವೈಶಂಪಾಯನರಲ್ಲಿ ಜನಮೇಜಯ ಪ್ರಶ್ನೆ ಮಾಡ್ತಾನೆ.